ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 40ನೇ ಅಧ್ಯಾಯ 9ರಿಂದ 15ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನಾನು ಒಂದು ದ್ರಾಕ್ಷಾಲತೆಯನ್ನ ನನ್ನೆದುರಾಗಿ ಬರುವುದನ್ನು ಕಂಡೆನು. ಈ ವಿಷಯದ ಕುರಿತು ನಿಮ್ಮೊಂದಿಗೆ ನಾನು ಈ ದಿನ ಮಾತನಾಡ್ತೇನೆ. ಓದ್ಕೊಳ್ಳೋಣವಾ? ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಾಲತೆಯನ್ನ ನನ್ನೆದುರಾಗಿ ಕಂಡೆನು. ಅದಕ್ಕೆ 3 ಕವಲುಗಳಿದ್ದವು. ಅದು ಚಿಗುರುತ್ತಲೇ ಹೂಗಳನ್ನು ಬಿಟ್ಟಿತು. ಆ ಹೂವುಗಳು ಗೊಂಚಲುಗಳಾಗಿ ಹಣ್ಣಾದವು. ಫರೋಹನ ಪಾನಪಾತ್ರೆಯು ನನ್ನ ಕೈಯಲ್ಲಿ ಇದ್ದದ್ದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸಿದೆನು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ಆ ಕನಸಿನ ಅರ್ಥವೇನೆಂದರೆ, ಆ 3 ಕೊಂಬೆಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನಗಳೊಳಗೆ ಫರೋಹ ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ 3 ದಿನದೊಳಗೆ ಫರೋಹ ನಿನ್ನನ್ನ ನೇಮಿಸುವನು. ನೀನು ಮುಂಚೆ ಫರೋಹನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನಪಾತ್ರೆಯನ್ನು ಒಪ್ಪಿಸಿದಂತೆಯೇ ಮುಂದೆ ಒಪ್ಪಿಸುವಿ. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನ ಈ ಸೆರೆಯಿಂದ ಬಿಡಿಸಬೇಕು. ನಾನು ಇಬ್ರಿಯ ದೇಶಸ್ಥನು. ಕೆಲವರು ನನ್ನನ್ನ ಕದ್ದು ಈ ದೇಶಕ್ಕೆ ತಂದರು. ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂದನು. ಈಗ ಇಲ್ಲಿ ಫರೋಹನ ಪಾನದಾಯಕರಲ್ಲಿ ಮುಖ್ಯಸ್ಥನಿಗೆ ಈ ಕನಸು ಬಿದ್ದಿದೆ. ಕನಸಿನ ಅರ್ಥ ಇವಾಗಲೇ ನಿಮ್ಗೆ ಓದ್ದೆ. ಅಂದ್ರೆ 3 ದಿನದಲ್ಲಿ ನೀನ್ ರಿಲೀಸ್ ಆಗ್ತೀಯ. ನೀ ಕಳ್ಕೊಂಡಂತ ಒಂದು ಉದ್ಯೋಗ ನಿನಗೆ ವಾಪಸ್ ನಿಂಗೆ ಬರುತ್ತೆ. ಸರಿ, ಬಂದ ಮೇಲೆ ನನ್ನನ್ನ ನೀನ್ ನೆನ್ಸ್ಕೊ. ಅಂದ್ರೆ ಏನಂತಂದ್ರೆ, ನಿನ್ಗೆ ಪುನಃ ಕೆಲಸ ಸಿಕ್ಕಿದ ಮೇಲೆ ಫರೋಹನ ಸಂಗಡ ನನ್ನ ಬಗ್ಗೆ ಮಾತನಾಡು. ನಾನು ಆಕ್ಚುಲಿ ಯಾರೋ ನನ್ನನ್ನ ಮಾರ್ಬಿಟ್ರು, ಅವನ ಅಣ್ಣಂದಿರಂತಾನೆ ಹೇಳಿಲ್ಲ. ಎರಡನೇದಾಗಿ ಅವನು ಇಲ್ಲಿ ಏನ್ ಹೇಳ್ತಾನಂತಂದ್ರೆ, ನಾನು ತಪ್ಪಿಲ್ಲದವನಾಗಿ ಸೆರೆಗೆ ಬಂದ್ಬಿಟ್ಟಿದ್ದೀನಪ್ಪ, ಅದನ್ನ ನನ್ನ ನೆನ್ಸ್ಕೊ ಅಂತ ಅವನು ಹೇಳ್ತಾನೆ. ದಯವಿಟ್ಟು ನನ್ನ ಈ ಸೆರೆಯಿಂದ ಆಚೆ ಕಳುಹಿಸಿ ಎಂಬುದಾಗಿ ಅವನು ಹೇಳ್ಬೋದಾಗಿತ್ತು. ಆದ್ರೆ ನೆನೆಸ್ಕೊ ಅಂತ ಮಾತ್ರ ಹೇಳ್ತಾನೆ. ಅಲ್ಲಿ ನನ್ನ ಈ ಸೆರೆಮನೆಯಿಂದ ಆಚೆ ಕರ್ಕೊಂಬ ಅಂತ ಅವನು ಹೇಳಿಲ್ಲ. ಪ್ರಿಯ ದೇವರ ಮಕ್ಕಳು, ಇಲ್ಲಿ ನಮ್ಗೆ ಗೊತ್ತಾಗಿರೋದು ಏನಂತಂದ್ರೆ, ದೇವ್ರು ನಮ್ಗೆ ವರ ಕೊಟ್ಟಾಗ ಅದರಿಂದ ಪ್ರಾಫಿಟ್ ಮಾಡ್ಕೊಳಕ್ ನೋಡಬಾರ್ದು. ಎರಡನೇದಾಗಿ, ದೇವರು ನಮಗೆ ವರಗಳನ್ನು ಕೊಟ್ಟಿದ್ದು ಮತ್ತೊಬ್ಬರ ಒಂದು ಬೆನಿಫಿಟ್ಗಾಗಿ, ಹಾಗಾದ್ರೆ ಪ್ರಯೋಜನಕ್ಕಾಗಿ. ಹಾಗಾದ್ರೆ ನಾವು ಕೇಳ್ಬೋದು, ಹಾಗಾದ್ರೆ ನಮ್ ಬೆನಿಫಿಟ್ ಯಾರು ನೋಡ್ತಾರೆ? ದೇವ್ರು ನೋಡ್ತಾರೆ. ನಿನ್ಗೆ ವರ ಕೊಟ್ಟ ದೇವರು, ನಿನಗೆ ವರ ಕೊಟ್ಟಿರೋದು ಮತ್ತೊಬ್ಬರ ಉಪಯೋಗಕ್ಕಾಗಿ, ಆದರೆ ನಿನ್ನನ್ನ ಮೇಲಕ್ಕೆತ್ತೋದು ದೇವರು. ಸರಿನಾ? ಸೊ ಇಲ್ಲಿ ಯೋಸೇಫ ಇಲ್ಲಿ ಅವನ ಹತ್ರ ನನ್ನ ನೆನ್ಸ್ಕೊ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಕೆಲವು ಸಲ ನಾವು ಹೇಳ್ತೀವಲ್ಲ, ನೀನ್ ಒಳ್ಳೇದಾದಾಗ ಸುಖವನ್ನು ಅನುಭವಿಸಿದಾಗ ನನ್ನ ನೆನ್ಸ್ಕೊ ಅಂತ ಹೇಳ್ತೀವಿ, ಅದ್ರಲ್ಲಿ ತಪ್ಪಿಲ್ಲ. ಬಟ್ ಆದ್ರೆ ಜನ ನೆನ್ಸ್ಕೊಳ್ಳದೆ ಇರುವಾಗ ದಯವಿಟ್ಟು ಯೋಚನೆ ಮಾಡ್ಬೇಡಿ. ಯಾಕಂತಂದ್ರೆ ಜನ ನಮ್ಮನ್ನ ಮೇಲ್ಕೆತ್ತಿದ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ. ದೇವ್ರು ನಮ್ಮನ್ನ ಮೇಲ್ಕೆತ್ತಿದ್ರೆ ದೇವರ ನಾಮವನ್ನು ನೀನ್ ಘನಪಡಿಸ್ತೀಯ, ಅಷ್ಟೇ ಬಹಳ ವ್ಯತ್ಯಾಸ. ಸೊ ಇಲ್ಲಿ ದೇವರು ಈ ಸೆರೆಮನೆಯಲ್ಲಿ ಯೋಸೇಫನನ್ನ ಇಟ್ಟಿರೋದು ಯಾಕೆ? ಅವನನ್ನ ಆ ಸೆರೆಮನೆಯಿಂದ ಬಿಡಿಸಕ್ಕೆ. ಹಾಗಾದ್ರೆ ಸೆರೆಮನೆಯಿಂದ ಯೋಸೇಫರನ್ನ ಯಾರು ಬಿಡಿಸ್ತಾರೆ? ದೇವರು ಬಿಡಿಸ್ತಾರೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಆ ಕೆಲಸದ ಜಾಗದಲ್ಲಿ ಇಟ್ಟಿರೋದು ದೇವರು ಮತ್ತೊಬ್ಬರ ಪ್ರಯೋಜನಕ್ಕೆ, ಮತ್ತೊಬ್ಬರನ್ನ ಮುಂದೆ ತರಕ್ಕೆ. ಹಾಗಾದ್ರೆ ನಿಮ್ಮನ್ನ ಮುಂದೆ ತರೋದು ದೇವರು ನಿಮ್ಮನ್ನ ಮುಂದಕ್ಕೆ ತಂದೆ ತರ್ತಾರೆ. ನಿಮ್ಮ ಚಿಕ್ಕ ಕೈಯಿಂದ ಮತ್ತೊಬ್ಬರನ್ನ ಮುಂದುವರಿಸಿ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ದೇವರು ಹೇಳಿದಲ್ಲ, ಅಲ್ಲಿಂದ ಭೂಮಿವರೆಗೂ ದೇವರ ದೊಡ್ಡ ಕೈ ಇದಲ್ಲ, ಅದು ನಿನ್ನನ್ನು ಮೇಲೆ ಕೆತ್ತುತ್ತೆ. ಕರ್ತನು ಈ ಒಂದು ಉತ್ಸಾಹವುಳ್ಳ ವಾಕ್ಯದಿಂದ ನಿಮ್ಮೆಲ್ಲರನ್ನು ನಡೆಸಲಿ, ಮತ್ತೊಬ್ಬರಿಗೆ ಒಳ್ಳೇದು ಮಾಡ್ರಿ. ಆಮೇಲೆ ಪ್ರಾರ್ಥಿಸೋಣ ಬಾ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದ್ರೆ ಅನೇಕ ವೇಳೆ ನಾವು ಹೇಳ್ತೀವಿ, ನಾನು ಮತ್ತೊಬ್ಬರಿಗೆ ಒಳ್ಳೇದು ಮಾಡಿದೆ, ನನಗೇನೂ ಆಗಿಲ್ಲ, ನನಗೇನು ಅವರು ಮಾಡಿಲ್ಲ ಎಂಬುದಾಗಿ ನಾವೆಲ್ಲ ಹೇಳ್ತೀವಿ. ಅಪ್ಪ ತಂದೆ ಆದ ದೇವರೇ, ನಾವು ಮತ್ತೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಿ ನಮ್ಮನ್ನ ಕರೆದಿದ್ಯಾ. ನಾವು ಅವರಿಗೆ ಮಾಡೋದಕ್ಕಿಂತ 1000 ಪಟ್ಟು ದೇವರೇ ನೀನು ಮಾಡೇ ಮಾಡ್ತೀಯ. ಆದ್ರಿಂದ ದೇವರೇ, ಅವ್ರು ಮಾಡದೇ ಇರೋದ್ರಿಂದ ನಾವು ಬೇಜಾರು ಪಡದ ಹಾಗೆ ನಮಗೆ ಕೃಪೆ ಕೊಡು. ನಮಗೆ ಕೊಟ್ಟಂತ ವರಗಳನ್ನ, ನಮಗೆ ಕೊಟ್ಟಂತ ತಲಾಂತುಗಳನ್ನ ಮತ್ತೊಬ್ಬರ ಪ್ರಯೋಜನಾರ್ಥವಾಗಿ ಉಪಯೋಗಿಸುವ ಹಾಗೆ ನಮ್ಮೆಲ್ಲರ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ
ಇರುವಿರಾ